ಹಾಯ್ ಮಾಡಿ. ಬಾಯ್ ಬಾಯ್ ಅಲ್ಲ, ಹಾಯ್ ಮಾಡಿ. ಹಾಯ್. ಇವ್ರು ನಮ್ಮ ಪ್ರೇಮಮ್ಮ. ಹಾಯ್. ನೆನ್ನೆ ಊರಿಗೆ ಬಂದಿದ್ರಿ, ಇವತ್ತು ಅವ್ರ ಊರಿಗೆ ಹೋಯ್ತಾವ್ರೆ. ತಿಂಡಿ ಮಾಡಿದ್ರೆ ಯಾರು ಇಲ್ಲ, ಅದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡ್ತಾ ಇರೋದು. ಹಾಯ್ ಮಾಡ್ಕೊ. ಹಾಯ್ ಹಾಯ್. ಫುಲ್ ಫ್ರೆಂಡ್ಲಿ ಆಗವ್ರೆ. ಅಮ್ಮ ನಮ್ಮ ಅಜ್ಜಿ ಏನು. ನಮ್ಮ ಅಜ್ಜಿ ಊರಿಗೆ ಹೋಯ್ತಾವ್ರೆ, ಇವತ್ತು ನೆನ್ನೆ ಬಂದಿದ್ರು. ನಮ್ಮ ಪ್ರೇಮಮ್ಮನ ಜೊತೆ ಮಾತಾಡ್ಕೊಂಡು ಬಸ್ಸಿಗೆ ಬಂದು ನಾನು ಕಂಪ್ಯೂಟರ್ ಸೆಂಟ್ರಿಗೂ ಬಂದೆ. ಸೆಂಟ್ರಿಗೆ ಹೋದ್ವಿ. ನಮ್ಮ ಕಾವ್ಯ ಬಂದು ಕುಂತ್ಬಿಟ್ಟಿರೋದು ಅಷ್ಟು ಬೇಗ. ಈ ಜೀವನನೇ ಬೇಡ ಅನ್ನೋ ಥರ ತಲೆ ಮೇಲೆ ಕೈ ಹಾಕಬಿಟ್ಲು ಗೈಸ್. ತಿರುಗು ಮಗ ತೋರ್ಸೋಸೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲಾಕ್ಸ್ ಮಾಡ್ತಾ ಇದೆಯಾ, ಚೆನ್ನಾಗಿ ಬರ್ತೈತೆ ಲಾಕ್ಸು ಅಂತ ಹೇಳಕ್ ಬಂದ್ಬಿಟ್ಟು ವಿಡಿಯೋ ಆನ್ ಮಾಡಿದ ತಕ್ಷಣ ಮುಖ ಮುಚ್ಕೊಂಡು ಹೋಗ್ಬಿಡೋದ. ಇವಳು ಗೈಸ್ ನಮ್ಮ ಅಮೂಲ್ಯ, ನೆನ್ನೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅವಳೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ರಕ್ಕೆ ನನ್ನ ಫೇಸ್ ತೋರಿಸ್ಬೇಡ ಅಂತ ಕೈ ಅಡ್ಡ ಇಡ್ತಿದ್ಲು ಗೈಸ್. ಆಯ್ತು ಬಿಡು ಏನಾರು ಮಾಡ್ಕೊಂಡ್ಬಿಟ್ಟು ನಾ ಕ್ಯಾಮ್ರಾ ಆಫೇ ಮಾಡಲಿಲ್ಲ. ಆಯ್ತು. ಆಮೇಲೆ ಏನಾಯ್ತು ಅಂದ್ರೆ ರಂಗಣ್ಣ ನಮ್ಮ ಹಳೆ ಸ್ಕೂಲ್ ಸಿಂಚನ ಸಿಕ್ಕಿದ್ಲು. ನನ್ನ ಹತ್ರನೇ ಬಂದ್ಬಿಟ್ಟು ನನ್ನ ಬ್ಲಾಗ್ಸ್ಗೆ ಟೈಟಲ್ ಹೇಳ್ಬಿಡದ. ಕಂಪ್ಯೂಟರ್ ಕ್ಲಾಸಲ್ಲಿ ಮೆಮೊರೀಸ್ ಹೇಗಿತ್ತು ಗೊತ್ತಾ? ಟೈಟಲ್ಸ್ ಎಲ್ಲ ನಿನ್ನೆ ಕೇಳ್ತಿದ್ದೀನಿ, ನೆಕ್ಸ್ಟ್ ಬಿಡು. ಸರಿ ಅಂತ ಅವಳು ಹೊರಟ್ಲು, ನಾವು ಬಾಯ್ ಬಾಯ್ ಹೇಳಿ ಈ ಕಡೆ ತಿರುಗಿ ನೋಡ್ತೀವಿ. ಕಾವೇನು ಹೋಯ್ತಾವಳೆ ಗಾಯ್ಸ್. ಹೋಗೋಳನ್ನ ಸುಮ್ಮನೆ ಬಿಡ್ಬೇಕಲ್ಲ, ನಾವೆಲ್ಲರೂ ಸುಮ್ಮನೆ ಬಿಡ್ತೀವಿ, ಅದಕ್ಕೆ ರೇಗ್ಸೋದು. ನೋಡಿ ಸಖತ್ತಾಗಿ ಕಾಣ್ತಾವಳೆ. ಓದಕ್ ಬಂದ ಬರಲ್ವಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಡಿಗ್ರಿಗೆ ಇನ್ನೂ ಸೇರಿಲ್ವಲ್ಲ. ಏನಾದ್ರು ಸಾಂಗ್ ಹೇಳ್ಬಿಟ್ಟಾಗ ಒಂದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಸಾಂಗ್ ಹೇಳೋ ಒಂದು. ಸಾಂಗ್ ಹೇಳ್ಬಿಟ್ಟು ಹೋಗು. ಯಾವ್ದಾದ್ರು ಚೆನ್ನಾಗಿರೋದು ಹೇಳ್ಬಿಟ್ಟು ಹೋಗು. ಚೆನ್ನಾಗಿರೋದು ಆಡ್ಬಿಟ್ಟು ಹೋಗೆ. ನಗುವ ನಯನ. ಆ ಸಾಂಗ್ ಏನು ಅಷ್ಟು ಬರಲ್ಲ ಅಂದ್ಲು. ನಾನೇ ಚೆನ್ನಾಗಿ ಹೇಳ್ದೆ ಅನ್ನಿಸ್ತು ಗೈಸ್. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಬಾಯಿ ಹೇಳ್ಬಿಟ್ಟು ಹೊಂಟೋಗ್ಬಿಡೋದ. ಸರಿ ಬಿಡೋಯ್ತು ಹೋಗು ಅಂದ್ಬಿಟ್ಟು ನಾವು ಅವಳು ಕಳಿಸ್ಬಿಟ್ಟು ನಮ್ಮ ಪಡಂಗೆ ನಮ್ಮ ಕೆಲಸ ಐತಲ್ಲ ಗೈಸ್, ಅದು ನೋಡೋದ ಅಂತ ಬಂದು. ಇವ್ರದ್ದು ಅರ್ಧ ಗಂಟೆಯಿಂದ ಲ್ಯಾಪ್ಟಾಪೇ ವರ್ಕ್ ಆಯ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರದ್ದು ವರ್ಕ್ ಆಯ್ತಿಲ್ಲ ಅಂತ ನಾನು ವರ್ಕ್ ಮಾಡದೆ ಕೂತಿದ್ದೀನಿ, ಜೊತೆಗೆ ಮಾಡೋದ ಅಂತ. ಈ HP ಲ್ಯಾಪ್ಟಾಪ್ ಅಂತೂ ತಗೊಳ್ಳೇಬೇಡಿ, ಅದು ಕಮ್ಮಿ ರೇಟ್ನಂತೂ ತಗೊಳ್ಳೇಬೇಡಿ. ಪಾಪ ಅವ್ರು ಇನ್ನೇನು ಮಾಡ್ತಾರೆ, ಅಷ್ಟೊತ್ತಿಂದ ಚೆಕ್ ಮಾಡಿ ನೋಡಿದ್ರು, ಅದು ಆನೇ ಆಗಲಿಲ್ಲ. ಅವ್ರಿಗೂ ಬೇಜಾರಾಗಿ ಮುಚ್ಚಿಟ್ಬಿಟ್ಟು ಬೇರೆ ಸಿಸ್ಟಮ್ಗೆ ಹೋದ್ರು. ಇವಳು ಮನೆಗೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಕಂಪ್ಯೂಟರ್ ಕ್ಲಾಸ್ಗೆ ಬಂದ್ಬಿಡೋದ. ರಾಜ ಎಲ್ಲಿ? ಶರ್ಟ್ ಬೇಕು ಅಂದ್ರೆ ಮೀಸೋದಲ್ಲಿ ಬುಕ್ ಮಾಡ್ಕೊಳ್ಳಿ. ಎಷ್ಟು ರೂಪಾಯಿನಾ? 207 ರೂಪಾಯಿ. ಚೆನ್ನಾಗೈತೆ ಕ್ವಾಲಿಟಿ. ನಿಂತ್ಕೊ ಅನ್ಸತಿ. ಫುಲ್ಲು ಔಟ್ಫಿಟ್ ನೋಡೋ ಇವತ್ತು ನಿಂದ. ಈ ಕಡೆಗೆ ಬಾ. ನೋಡಿ ಗೈಸ್, ಈ ಥರ ಮಕ್ಕಳು ಚೆನ್ನಾಗಿ ಕಾಣ್ತಿಲ್ಲ. ಔಟ್ಫಿಟ್ ತೋರಿಸ್ತೀನಿ ಅಂತ ನಿಂತ್ಕೊಂಡು ಕಾಲ್ಗೆ ಏಟ್ ಮಾಡ್ಕೊಂಡು ಸವಸನೆ ಬೇಡ ಅಂದ್ಬಿಟ್ಟು ಮತ್ತೆ ಒಳಗಡೆ ಹೊಂಟೋಗ್ಬಿಡೋದ. ನೀನ್ ಸವಸನೆ ಬೇಡ ಅಂತ ಹೋಗಿ ಮತ್ತೆ ಬಂದ್ಲು ಗೈಸ್. ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟವಳೆ. ಯಾಕೆ ಹೋಗ್ನಿಲ್ಲ? ನಿನ್ ಫ್ರೆಂಡ್ ಯಾರು? ಎಲ್ಲಿಗೆ ಹೋಗ್ಬೇಕು?
ಸಾಂಗ್ ಹೇಳಾಯ್ತು ಚೆನ್ನಾಗಿ ನಿಂಗೆ ಯಾವ್ದು ಚೆನ್ನಾಗಿ ಹೇಳಕ್ ಬರ್ತದ ಹೇಳು. ಅಷ್ಟೇ ಬರೋದು ಅಂತ ಹೇಳಿ ಸುಮ್ಮನೆ ಕೂತ್ಕೋಬೇಕಿತ್ತು ತಾನೆ. ನಮ್ಮ ಬ್ಯಾಚ್ಗೆ ಬಂದ್ಬಿಟ್ಟು ಇವಳ್ದು ಫಸ್ಟ್ ಬ್ಯಾಚು ಗೈಸ್, ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಅವ ಅಕ್ಕನ ಕೈಲಿ ಪರ್ಮಿಷನ್ ತಗೊಂಡು ಕುಂತ್ಕೋತೀನಿ ಅಕ್ಕ ಅಂತ ಬಂದು ಎಲ್ಲರ ಜೊತೆ ತಲಾಟೆ ಮಾಡ್ತಿದ್ಲು. ಅದಕ್ಕೆ ಅವ ಅಕ್ಕನ ಕೈಲಿ ಸರ್ಯಾಗಿ ಬೈಸ್ಕೊಂಡ್ಲು ಗೈಸ್. ಬೈಸ್ಕೊಂಡ್ಮೇಲೆ ನಾವು ಸುಮ್ಮನೆ ಇರಬೇಕಲ್ಲ, ರೇಗಿಸ್ತೀವಿ. ಹೆಂಗ್ ರೇಗಿಸಿದ್ವಿ ಅಂತ ನೋಡಿ. ಅಕ್ಕನ ಕೈಲಿ ಬೈಸ್ಕೊಂಡು ಹೆಂಗ್ ಕೂತಾಳೆ. ಮನೆ ಮರದಿ ಇಲ್ಲ ಗೈಸ್, ಅದಕ್ಕೆ ಹೋಗ್ಲಿಲ್ಲ, ಅದಕ್ಕೆ ಕುಂತಿರೋದಿಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಸಿಗುತ್ತಾ. ಅಕ್ಕ ಬೈದ ಮೇಲೂ ಮತ್ತೆ ತಲಾಟೆ ಮಾಡ್ತಿದ್ಲು. ಮತ್ತೆ ಬಂದು ಬೈದ್ರು ಗೈಸ್, ಮತ್ತೆ ಬೈಸ್ಕೊಂಡ್ಲು. ಎರಡೆರಡು ಸತಿ ಬೈಸ್ಕೊಂಡ್ರು ನಗ್ತಾ ಇದ್ಲು ಗೈಸ್. ಇನ್ನೊಂದ್ಸಲ ಬೈಸ್ಕೊಳ್ಳೋದು ಬೇಡ ಅಂತ ಕೆಳಗಡೆ ಹೋಗಿ ವೆಯ್ಟ್ ಮಾಡ್ತೀನಿ ಅಂತ ಹೋದ್ಲು ಗೈಸ್. ಈಚೆ ಬಂದು ನೋಡ್ತೀನಿ ಅಕ್ಕ ಮೇಲ್ಗಡೆ ಎರಡೆರಡು ಸಲ ಅಕ್ಕನ ಕೈಲಿ ಬೈಸ್ಕೊಂಡು ಇಲ್ಲಿ ಬಂದು ಕುಂತೋಡ ಗೈಸ್ ಫೋನ್ ನೋಡ್ತಾ. ನಾನು ಹತ್ರ ಹೋಗ್ಬಿಟ್ಟು ಫೋನಲ್ಲೇ ಮುಳುಗಿರ್ಬೇಡ, ಬಸ್ಸಿಗೆ ಬರಲ್ವಾ ಅಂತ ಕರೆದೆ. ಬಸ್ಸಿಗೆ ಬರಲ್ವಾ? ಬಸ್ಗ ಎಲ್ಗೋದೆ ಬರ್ದೆ. ನಾನ್ ವೆಜ್ ತಿನ್ಬೇಕು ಅಂತ ಹೋದವಳು ಯಾವ ನಾನ್ ವೆಜ್ನು ತಿಂದೆ ಏನು ತಿಂದೆ ಒಂದು ಕುರ್ಕುರಿ ಹಿಡ್ಕೊ ಬಂದ್ಲು ಗೈಸ್. ಕೊಡ್ತಾವಳೆ ನಾನ್ ವೆಜ್ ತಿನ್ನಕ್ಕೆ ಅಂತ ಹೋದ್ಲು. ಇವತ್ತು ಮಂಗಳವಾರ ಅನ್ಕೋ, ಬುಧವಾರ ಇವತ್ತು ಯಾಕೆ ಕುರ್ಕುರಿ ಹಿಡ್ಕೊ ಬಂದಿದ್ಯಾ, ನಾನ್ ವೆಜ್ ತಿನ್ನಿಲ್ವಾ ಅಂತ ಕೇಳಿದ್ರೆ ಮಂಗಳವಾರ ಇವತ್ತು ಅಂದ್ಬಿಡೋದ. ನಾನು ಆಮೇಲೆ ಮಂಗಳವಾರ ಅಂತ ನಿಮ್ಮ ಜೊತೆಗೆ ಹೇಳಕ್ ಬಂದೆ, ಬುಧವಾರ ಅಂತ ಗೊತ್ತಾಯ್ತು. ಅದನ್ನ ಕೇಳ್ದಕ್ಕೆ ಏನಂದ್ಲು ನೋಡಿ, ಹೆಂಗ್ ಪ್ಲೇಟ್ ದಬಾಕ್ತಾಳೆ ಅಂದ್ರೆ, ಯಾರು ಹೇಳಿದ್ದು ಮಂಗಳವಾರ ಅಂತ. ಅಲ್ಲಲ್ಲೇ ನನ್ ಜೊತೆನೆ ಸುಳ್ಳು ಹೇಳ್ಬಿಟ್ಟು ಹಬ್ಬ ಲ್ಯಾಟ್ರಿ ಅಂದ್ಬಿಟ್ಟು ಒಳಗಡೆ ಹೋದ್ಲು ಗೈಸ್. ಶಕೆ ತಡೆಯಕ್ಕಾಗ್ನಿಲ್ವೇನೋ, 5 ನಿಮಿಷನೂ ಆಗ್ನಿಲ್ಲ ಗೈಸ್, ವಾಪಸ್ ಬಂದ್ಮೇಲೆ ರೇಗಿಸ್ಕೊಂಡು ಅವ್ರ ಊರು ಬಂತು ಗೈಸ್. ಇಳೆ ಹೊತ್ತಲ್ಲಿ ಒಂದು ಬಾಯಿ ಹೇಳು ಅಂದ್ರೆ ಏನಂದ್ಲು ಗೊತ್ತಾ, ನಾಳೆ ಸಿಗಲ್ಲ ಬಾ ಅಂದ್ಲು. ಸಿಗದೆ ಎಲ್ಗೋಯ್ತೀಯ ಹೋಗಿ ಅಂತ ಅಂದ್ಬಿಟ್ಟು ನಾನು ಬಂದೆ. ಅವಳಿಗೂ ಬಾಯ್ ಹೇಳಿ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಎದ್ದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.